ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ. ನಾವಿವತ್ತು ಹಾಲಿನ ಪೌಡರ್ನ ಯೂಸ್ ಮಾಡಿಬಿಟ್ಟು ಹೇಗೆ ಪೇಡ ಮಾಡೋದಂತ ನೋಡೋಣ ಬನ್ನಿ. ಇದು ತುಂಬಾ ಸಾಫ್ಟಾಗಿರುತ್ತೆ, ಹಾಗೆ ರುಚಿಕರವಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿಬಿಟ್ಟು ನೋಡಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಬಟ್ಲ ಸಕ್ಕರೆ ಮತ್ತು ಒಂದು ಬಟ್ಲ ಹಾಲಿನ ಪೌಡರು ಮತ್ತು ಸ್ವಲ್ಪ 4-5 ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ಒಂದು ಬಾಳ್ಗಿ ತಗೋರಿ, ಅದ್ರಾಗ ಒಂದು ಬಟ್ಲ ಸಕ್ಕರೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸಕ್ಕರೆ ಎಲ್ಲ ಕರಗಿಬಿಟ್ಟು ಕುದಿ ಬಂದು ಆನ ಬರಬೇಕು. ಅದು ಯಾವ ಥರ ಅಂದರೆ ಎಳೆ ಆನ ಅಂತಂತಾರಲ್ರಿ, ಆ ಥರ ಆನ ಬರಬೇಕು ನೋಡಿ. ಈ ಥರ ಡ್ರಾಪ್ಸ್ ಎಲ್ಲ ಡ್ರಾಪ್ಸ್ ಹೋಗಿಬಿಟ್ಟು ಲಾಸ್ಟ್ ಡ್ರಾಪು ಒಂದು ಈ ಥರ ಎಳೆ ಥರ ಬರಬೇಕು. ಈ ಥರ ನೋಡಿ, ಅಲ್ಲಿ ಬರ್ತಾಯಿದೆ ಅಲ್ವಾ, ಆ ಥರ ಬರಬೇಕು. ಅವಾಗಿನ ಥರನೂ ಅದನ್ನು ನಾವು ಸಕ್ಕರೆನ ಕುದಿಸ್ಬೇಕಾಗತ್ತೆ. ಆನ ಬಂದಮೇಲೆ ಆಮೇಲೆ ಅದಕ್ಕೆ ಒಂದು ಬಟ್ಲ ಹಾಲಿನ ಪೌಡರ್ನ ಮಿಕ್ಸ್ ಮಾಡಿರಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕುದಿ ಬರಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ 4-5 ಸ್ಪೂನ ನಾವು ತುಪ್ಪ ಹಾಕಬೇಕಾಗತ್ತೆ. ನೋಡಿರಿ, ನಾ ಹಾಕ್ತಾ ಇದ್ದೇನಲ್ರಿ, ಆ ಥರ 4-5 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ ಮೇಲೆ ರೀ ಮತ್ತು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಎಲ್ಲ ಸರಿಯಾಗಿ ಕೂಡಬೇಕದು. ತುಪ್ಪ, ಹಾಲಿನ ಪೌಡರು ಮತ್ತು ಸಕ್ಕರೆ ಆನ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಕೂಡಿ ಅದು ಹಾಲಿನ ಪೌಡರು ಕುದಿ ಬರ್ಬೇಕ್ರಿ. ಕುದಿ ಬಂತಂದ್ರೆ ಅದು ತಾನೇ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿರಿ, ಅದು ಮಿಶ್ರಣ ಇದೆಯಲ್ಲ, ಇದು ಬಾಳ್ಗೆಯಿಂದ ಅದು ಯಾವ ಥರ ಸಪ್ರೇಟ್ ಆಗ್ತಾಯಿದೆ, ಜಿಗಿ ಎಲ್ಲ ಬಿಟ್ಟು ಹೋಗ್ತಾಯಿದೆ ಅಲ್ವ, ಆ ಥರ ಅದನ್ನು ಕುದಿಸ್ಬೇಕು ನಾವು. ಆಮೇಲೆ ರೀ ಅದನ್ನು ಒಂದು ಪ್ಲೇಟ್ಗೆ ಅದನ್ನು ಹಾಕಿಬಿಟ್ಟು ಅದು ಬಿಸಿಯಾಗಿದ್ದಾಗನ ಅದನ್ನು ಯಾವ ಶೇಪ್ ನಿಮಗೆ ಬೇಕು, ರೌಂಡ್ ಬೇಕಾದರೆ ರೌಂಡು, ಚೌಕ್ ಬೇಕಾದರೆ ಚೌಕು, ಅದನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ ರೀ. ಈ ಥರ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಡಬೇಕ್ರಿ. ಬಿಟ್ಟು ಆಮೇಲೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ದು ಹಾಲಿನ ಪೌಡರಿಂದ ಮಾಡಿದ ಪೇಡ ರೆಡಿ ಆಗುತ್ತೆ ರೀ. ನಾನು ರೌಂಡ್ ಶೇಪ್ ಮಾಡ್ಕೊಂಡೇನು ರೀ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.